ಕ್ಯಾಮ್ರಾದ ನೈಟ್ ವಿಷನ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಕಂಪ್ಲೀಟ್ಲಿ ನಿಮಗೆ ನೈಟ್ ವಿಷನ್ಸ್ ಕೂಡ ನಿಮಗೆ ಕಲರ್ ಅಲ್ಲೇ ಕಾಣಿಸುವಂತದ್ದು. ಹಾಗೆ ಕ್ವಾಲಿಟಿ ತಾವು ಗಮನಿಸಬಹುದು. ನಾನು ಇವಾಗ ಕಂಪ್ಲೀಟ್ ಆಗಿ ಲೈಟ್ ನ ಆಫ್ ಮಾಡಿದೀನಿ, ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಆದ್ರೆ ನಿಮಗೆ ಕ್ಯಾಮ್ರಾ ಕಣ್ಣಿಗೆ ಹೆಂಗ್ ಕಾಣಿಸುತ್ತೆ ಅನ್ನೋದನ್ನ ನೀವು ನೋಡಬಹುದು. ನಿಮಗೆ ಎಷ್ಟೊಂದು ಕ್ವಾಲಿಟಿ ಆಗಿದೆ. ಸೊ ಕಂಪ್ಲೀಟ್ಲಿ ಫುಲ್ HD ಅಂತಂದ್ರೆ ಇದರಲ್ಲಿ 108 ನಾನೀಗ ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ಅಲ್ಲಿ ಕೇಳಿಸ್ತಾ ಇದೆ. ನನ್ನ ಹತ್ರ IMO Cruiser 4G ಅನ್ನೋ ಒಂದು CCTV ಕ್ಯಾಮ್ರಾ ಇರುವಂತದ್ದು. ಈ ಒಂದು CCTV ಕ್ಯಾಮ್ರಾಗೆ ಯಾವುದೇ ರೀತಿಯ ವೈಫೈನ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯ ಎಕ್ಸ್ಟ್ರಾ ವೈರಿಂಗ್ ನ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯ ಮಾನಿಟರ್ ಬೇಕಾಗಿಲ್ಲ, ಹಾಗೆ ಯಾವುದೇ ರೀತಿಯ ಹಾರ್ಡ್ ಡಿಸ್ಕ್ ಕೂಡ ಬೇಕಾಗಿಲ್ಲ. ಈ ಒಂದು CCTV ಕ್ಯಾಮ್ರಾಗೆ ಒಂದೇ ಒಂದು ಸಿಮ್ ನ ಹಾಕೊಂಡು ನಿಮ್ಮ ಆಫೀಸ್ಗಾಗಿರ್ಲಿ, ಶಾಪ್ಗಾಗಿರ್ಲಿ, ಮನೆಗಾಗಿರ್ಲಿ ಅಥವಾ ಔಟ್ಸೈಡ್ ಎಲ್ಲೇ ಆದ್ರೂ ಪರವಾಗಿಲ್ಲ, ಅಲ್ಲಿ ಕೂಡ ಹಾಕೋಬಹುದು. ಯಾಕಂದ್ರೆ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇರುವಂತ ಒಂದು CCTV ಕ್ಯಾಮ್ರಾ ಆಗಿರುವಂತದ್ದು. ಅಷ್ಟೇ ಅಲ್ಲ, ನೀವು ಆರಾಮವಾಗಿ ಈ ದೇಶ ಅಂತಲ್ಲ ಬೇರೆ ಯಾವುದೇ ಒಂದು ದೇಶದ ಮೂಲೆಯಲ್ಲಿ ಕೂತ್ಕೊಂಡ್ರು ಕೂಡ ನಿಮ್ಮ ಮೊಬೈಲ್ ಅಲ್ಲೇ ಲೈವ್ ಆಗಿ ನಿಮ್ಮ ಒಂದು ಸ್ಥಳನ ಆರಾಮವಾಗಿ ಕೂಡ ನೋಡಬಹುದು. ಅಷ್ಟೇ ಅಲ್ಲ, ಈ ಒಂದು CCTV ಕ್ಯಾಮ್ರಾದಲ್ಲಿ ಸುಮಾರು ಅಡ್ವಾಂಟೇಜ್ ಫೀಚರ್ಸ್ ಗಳು ಕೂಡ ಇರುವಂತದ್ದು. ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಂಬೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ CCTV ಕ್ಯಾಮ್ರಾದ ಬಾಕ್ಸ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು. ಬಾಕ್ಸ್ ಮೇಲೆ ನಿಮಗೆ ಕ್ಯಾಮ್ರಾ ಯಾವ ರೀತಿಯಾಗಿದೆ ಅಂತ ಇಲ್ಲಿ ಚಿತ್ರ ಕೂಡ ನೀವು ನೋಡ್ಕೊಂಡು ತಿಳ್ಕೊಳ್ಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ಯೂನಿಕ್ ಆಗಿರುವಂತಹ ಫೀಚರ್ಸ್ ನ ಇದ್ರ ಮೇಲೆ ಆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲಿಗೆ ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನೋಡಬಹುದು, ಈ ಒಂದು ಕ್ಯಾಮ್ರಾ 360 ಡಿಗ್ರಿ ತಿರುಗುವಂತ ಒಂದು ಕ್ಯಾಮ್ರಾ ಆಗಿರುವಂತದ್ದು. ಹಾಗೆ ಫುಲ್ ನೈಟ್ ಕಲರ್ ವಿಷನ್ಸ್ ಕೂಡ ಆಗಿರುವಂತದ್ದು. ಸ್ಮಾರ್ಟ್ ಟ್ರ್ಯಾಕಿಂಗ್ ಕೂಡ ಮಾಡುತ್ತೆ, ಹ್ಯೂಮನ್ ಟ್ರ್ಯಾಕಿಂಗ್ ಕೂಡ ಮಾಡುತ್ತೆ, ಮೋಷನ್ ಡಿಟೆಕ್ಷನ್ ಕೂಡ ಮಾಡುತ್ತೆ. ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇರುವಂತಹ ಒಂದು CCTV ಕ್ಯಾಮ್ರಾ ಅಂತ ಹೇಳ್ಬೋದು. ಮೋಷನ್ ಆಕ್ಟಿವೇಟೆಡ್ ನಿಮಗೆ ಲೈಟ್ಸ್ ಕೂಡ ಕೊಡುವಂತದ್ದು. ಹಾಗೆ 110 dB ನಿಮಗೆ ಸೆಕ್ಯೂರಿಟಿ ಸೈರನ್ ಕೂಡ ಇದರಲ್ಲಿ ಇರುವಂತದ್ದು. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಮೇಲೆ ಮಾತಾಡ್ತೀನಿ. ಮೊದಲಿಗೆ ಇದರಲ್ಲಿ ಇರುವಂತಹ ಫೀಚರ್ಸ್ ಗಳ ಬಗ್ಗೆ ತಿಳ್ಕೊಂಬರೋಣ. ಹಾಗೆ 2-way ಟಾಕಿಂಗ್ ಆಗಿರುವಂತದ್ದು, 4G ಕನೆಕ್ಟಿವಿಟಿ ಇಂದ ಈ ಒಂದು CCTV ಕ್ಯಾಮ್ರಾ ವರ್ಕ್ ಆಗುವಂತದ್ದು. ಹಾಗೆ ನೀವು ಇದಕ್ಕೊಂದು ಮೈಕ್ರೋ SD ಕಾರ್ಡ್ ನ ಹಾಕೊಂಡು ಕೂಡ ನಿಮ್ಮ ಒಂದು ರಿಕಾರ್ಡ್ ನ ನೋಡುವಂತ ಒಂದು ವ್ಯವಸ್ಥೆ ಕೂಡ ಈ ಒಂದು CCTV ಕ್ಯಾಮ್ರಾದಲ್ಲಿ ಇರುವಂತದ್ದು. ಬನ್ನಿ ಇದನ್ನ ಕಂಪ್ಲೀಟ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಇದಕ್ಕೆ CCTV ಕ್ಯಾಮ್ರಾದ ಕೆಲವೊಂದಿಷ್ಟು ಆಕ್ಸೆಸರೀಸ್ ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಒಂದು 12 ವ್ಯಾಟ್ ನ ಒಂದು ಒಳ್ಳೆ ಕ್ವಾಲಿಟಿ ಅಡಾಪ್ಟರ್ಸ್ ಅನ್ನು ನೀಡಿರುವಂತದ್ದು. ಸೊ ಹಾಗೆ CCTV ಕ್ಯಾಮ್ರಾನ ಮೌಂಟ್ ಮಾಡೋಕ್ಕೋಸ್ಕರ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿರುವಂತದ್ದು. CCTV ಕ್ಯಾಮ್ರಾನ ಫಿಟ್ಟಿಂಗ್ ಗೋಸ್ಕರ ಕೆಲವೊಂದಿಷ್ಟು ಸ್ಕ್ರೂಗಳು ಕೂಡ ನೀಡಿರುವಂತದ್ದು. ಹಾಗೆ CCTV ಕ್ಯಾಮ್ರಾದ ಫುಲ್ ಇನ್ಫಾರ್ಮೇಶನ್ ಗೋಸ್ಕರ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕಾರ್ಡ್ ಕೂಡ ಕೊಟ್ಟಿರುವಂತದ್ದು. CCTV ಕ್ಯಾಮ್ರಾ ನೋಡೋಕೆ ಈ ರೀತಿಯಾಗಿ ಕಾಣಿಸುವಂತದ್ದು. ಲುಕ್, ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿಯ ಕ್ಯಾಮ್ರಾ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಪಂಚದಲ್ಲೇ ಹೈಯೆಸ್ಟ್ ಟಾಪ್ ಬ್ರ್ಯಾಂಡ್ ಆಗಿರುವಂತ ದಾವಾ ಕಂಪನಿಯ IMO Cruiser 4G ಅನ್ನೋ ಒಂದು ಮಾಡೆಲ್ಸ್. ಬೇಕಿದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಯಾವುದು ಟಾಪ್ ಬ್ರ್ಯಾಂಡ್ ಅಂದ್ರೆ ವರ್ಲ್ಡ್ ಟಾಪೆಸ್ಟ್ ಬ್ರ್ಯಾಂಡ್ ಗಳು ಯಾವುದು ಅಂದ್ರೆ ಸೆಕೆಂಡ್ ಸ್ಥಾನದಲ್ಲಿ ಬರುವಂತದ್ದು ದಾವಾ ಕಂಪನಿ ಆಗಿರುವಂತದ್ದು. ಸೊ ಇನ್ನು ಈ ಒಂದು CCTV ಕ್ಯಾಮ್ರಾದ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬರೋದಾದ್ರೆ, ಸೊ ಮುಂದೆ ನೋಡ್ತಿರಬಹುದು ಕ್ಯಾಮ್ರಾದ ಲೆನ್ಸ್ ಬಗ್ಗೆ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು. ಇದೊಂದು 1080p ನಿಮಗೆ ರೆಜುಲೇಷನ್ ನ ಒಂದು ಲೆನ್ಸ್ ನ ಬಳಸಿರುವಂತದ್ದು. ಕ್ವಾಲಿಟಿ ಮಾತ್ರ ಒಂದು ಅದ್ಭುತವಾಗಿ ಕ್ಯಾಪ್ಚರ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಡೇ ಅಂಡ್ ನೈಟ್ ಕಲರ್ ವಿಷನ್ಸ್ ಅಂದ್ರೆ ನೈಟ್ ಕಲರ್ ವಿಷನ್ಸ್ ಗೋಸ್ಕರ 3 LED ಲೈಟ್ಸ್ ಗಳನ್ನು ಕೂಡ ನಿಮಗೆ ಇದರಲ್ಲಿ ಕೊಟ್ಟಿರುವಂತದ್ದು. ಸೊ ಹಾಗೆ ಇನ್ನು ಕ್ಯಾಮ್ರಾದ ಬ್ಯಾಕ್ ಸೈಡ್ ನ ವಿಷಯಕ್ಕೆ ಬಂದ್ರೆ ಇದರಲ್ಲಿ 5 ವ್ಯಾಟ್ ನ ಒಂದು ಸ್ಪೀಕರ್ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಸೈರನ್ ಗೋಸ್ಕರ ಆಗಿರಲಿ ಅಥವಾ ನೀವೇನಾದ್ರು 2-way ಟಾಕಿಂಗ್ ಮಾಡ್ತೀನಿ ಅಂದ್ರೆ ಈ ಸ್ಪೀಕರ್ ಮೂಲಕ ನೀವು ಮಾತಾಡಬಹುದು. ಹಾಗೆ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಒಂದು ಮೈಕ್ ಕೂಡ ಕೊಟ್ಟಿರುವಂತದ್ದು, ಒಂದು 2-way ಟಾಕಿಂಗ್ ಗೋಸ್ಕರ ಕೊಟ್ಟಿರುವಂತದ್ದು. ಸೊ ಹಾಗೆ ಇಲ್ಲಿ ಕಾಣಿಸ್ತಿರುವಂತ ಒಂದು ಸ್ಲಾಟ್ ಬಂದ್ಬಿಟ್ಟು ಮೆಮರಿ ಕಾರ್ಡ್ ಮತ್ತೆ ಸಿಮ್ ಮತ್ತೆ ಮೆಮರಿ ಕಾರ್ಡ್ ಹಾಕುವಂತ ಸ್ಲಾಟ್ ಆಗಿರುವಂತದ್ದು. ಇದನ್ನೆಲ್ಲ ನಾನು ಓಪನ್ ಮಾಡಿ ನಿಮಗೆ ನಂತರ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ ಗಮನಿಸಬಹುದು ಇದರಲ್ಲಿ 2 ಆಂಟಿನಾ ಕೂಡ ಕೊಟ್ಟಿರುವಂತದ್ದು. ಸೊ ಏನು ಸಿಮ್ ನ ಹಾಕ್ತಿರಲ್ಲ, ಸಿಗ್ನಲ್ ಸ್ವಲ್ಪ ಜಾಸ್ತಿ ಬರಲಿ ಅನ್ನೋದಕ್ಕೋಸ್ಕರ 2 ಆಂಟಿನಾ ಕೂಡ ಕೊಟ್ಟಿರುವಂತದ್ದು. ಸೊ ಹಾಗೆ ಈ ಒಂದು ಕ್ಯಾಮ್ರಾದಲ್ಲಿ ಒಂದು ಪವರ್ ಕನೆಕ್ಷನ್ ಗೋಸ್ಕರ ಒಂದು ಇದನ್ನು ಕೂಡ ಕೊಟ್ಟಿರಬಹುದು. ಅಂದ್ರೆ ಈ ಒಂದು ಅಡಾಪ್ಟರ್ ಕೊಟ್ಟಿರುವಂತದ್ದು. ಸೊ ಇದನ್ನ ಕನೆಕ್ಟ್ ಮಾಡಿಬಿಟ್ಟು ನೀವು ಪವರ್ಗೆ ಅಂದ್ರೆ ಒಂದು ಸ್ವಿಚ್ಗೆ ಹಾಕಿದ್ರೆ ಈ ಒಂದು ಕ್ಯಾಮ್ರಾ ಆನ್ ಆಗುವಂತದ್ದು. ಹಾಗೆ ನಿಮ್ಮ ಹತ್ರ ಏನಾದ್ರೂ ವೈಫೈ ಕನೆಕ್ಷನ್ ಏನಾದ್ರು ಇದ್ರೆ ಲ್ಯಾಂಡ್ ಕನೆಕ್ಷನ್ ಮೂಲಕನೂ ಕೂಡ ಈ ಒಂದು ಕ್ಯಾಮ್ರಾನ ಯೂಸ್ ಮಾಡಬಹುದು. ಅಂದ್ರೆ ಸಿಮ್ ನ ಅಂದ್ರೆ ನಿಮ್ಮ ಹತ್ರ ಲ್ಯಾಂಡ್ ಕನೆಕ್ಷನ್ ಇದ್ರೆ ಲ್ಯಾಂಡ್ ಕನೆಕ್ಷನ್ ಕೂಡ ಹಾಕೊಂಡು ಯೂಸ್ ಮಾಡಬಹುದು. ಸೊ ನಿಮ್ಮ ಹತ್ರ ವೈಫೈ ಇಲ್ಲ ಅಂತಂದ್ರೆ ಇದಕ್ಕೊಂದು ಜಸ್ಟ್ 4G ಸಿಮ್ ಹಾಕೊಂಡು ಕೂಡ ನೀವು ಇದನ್ನ ಯೂಸ್ ಮಾಡಬಹುದು. ಮೊದಲಿಗೆ ನೀವು ಒಂದು ಸಿಮ್ ಮತ್ತೆ ಒಂದು ಮೆಮರಿ ಕಾರ್ಡ್ನ ಈ ಒಂದು ಕ್ಯಾಮ್ರಾಗೆ ಹಾಕಬೇಕಾಗುತ್ತೆ. ಸೊ ಗಮನಿಸಬಹುದು ಇಲ್ಲಿ ನಾನು ಒಂದು ಜಿಯೋ ಸಿಮ್ನ ಹಾಕೊಂಡಿದ್ದೀನಿ. ನಿಮ್ಮ ಒಂದು ಪ್ರದೇಶದಲ್ಲಿ ಯಾವುದು ತುಂಬಾ ಚೆನ್ನಾಗಿ ನೆಟ್ವರ್ಕ್ ಬರುತ್ತೋ ಆ ಒಂದು ಸಿಮ್ನ ಹಾಕೋಬಹುದು. ಏರ್ಟೆಲ್ ಆರ್ ಜಿಯೋ ಹಾಕೋಬಹುದು. ನಾನು ಇವಾಗ ಒಂದು ಜಿಯೋ ಸಿಮ್ನ ಕೂಡ ಹಾಕೊಂಡಿದ್ದೀನಿ. ಸೊ ನಿಮಗೆ ಇಲ್ಲಿ ಸಿಮ್ ಅಂತ ಇಲ್ಲಿ ನಿಮಗೆ ಪ್ರಿಂಟ್ ಆಗಿರುತ್ತೆ. ಸೊ ನೀವು ಈ ಜಾಗದಲ್ಲಿ ಸಿಮ್ನ ಹಾಕೋಬೇಕಾಗ್ತದೆ. SD ಕಾರ್ಡ್ನ ಒಂದು ಸ್ಲಾಟ್ ಇರುತ್ತೆ. ಸೊ ನೀವು ಇಲ್ಲಿ ಒಂದು ಮೆಮರಿ ಕಾರ್ಡ್ನ ಹಾಕೋಬೇಕಾಗುತ್ತೆ. ನೀವು ಅಪ್ ಟು ಇದಕ್ಕೆ 256 GB ವರೆಗೂ ನೀವು ಒಂದು ಮೆಮರಿ ಕಾರ್ಡ್ ಹಾಕೋಬಹುದು. ನಾನಿವಾಗ ಇದಕ್ಕೆ 128 GB ನಿಮಗೆ ಮೆಮರಿ ಕಾರ್ಡ್ ಹಾಕ್ತಾ ಇದ್ದೀನಿ.
ಸೊ ನೀವು ಏನಾದ್ರು ಜಾಸ್ತಿ ಸ್ಟೋರೇಜ್ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬಹುದು, ಇನ್ನು ಕಡಿಮೆ ಬೇಕು ಅಂದರೆ 64 GB ಮೆಮರಿ ಕಾರ್ಡ್ ಸಹ ಇದರಲ್ಲಿ ಹಾಕೋಬಹುದು. ಹಾಗೆ ಸಿಮ್ಮು ಮತ್ತು ಮೆಮರಿ ಕಾರ್ಡ್ ಹಾಕಿದ ತಕ್ಷಣ ನೀವು ಗಮನಿಸ್ಬೋದು ಈ ಥರ ಒಂದು ಅಡಾಪ್ಟರ್ನ ಕೊಟ್ಟಿರ್ತೀವಿ. ಸೊ ಈ ಅಡಾಪ್ಟರ್ನ ನೀವು ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಜಸ್ಟ್ ನಿಮ್ಮ ಒಂದು 3 ಪಿನ್ ಸ್ವಿಚ್ ಅಥವಾ 2 ಪಿನ್ ಸ್ವಿಚ್ಗೆ ಈ ಥರ ಒಂದು ಪವರ್ ಕನೆಕ್ಷನ್ ಕೊಟ್ಟರೆ ಸಾಕು. ಬೇರೆ ಯಾವುದೇ ಥರದ ಕನೆಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಪವರ್ ಕನೆಕ್ಷನ್ ಕೊಟ್ಟು ಒಂದು ಸಿಮ್ಮು ಒಂದು ಮೆಮರಿ ಕಾರ್ಡ್ ಹಾಕಿದ್ರೆ ಸಾಕು. ಬೇರೆ ಯಾವುದೇ ಥರದ ಕ್ಯಾಮ್ರಾಗೆ DVR ವೈರಿಂಗ್ ಮಾಡಬೇಕು, ಹಾರ್ಡ್ ಡಿಸ್ಕ್ ಬೇಕು, ಮಾನಿಟರ್ ಬೇಕು ಅನ್ನೋ ಯಾವುದೇ ತೊಂದರೆ ಇಲ್ಲ. ಆರಾಮವಾಗಿ ಇದನ್ನ ಯಾರು ಬೇಕಾದರೂ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಸಿಮ್ಮು ಮತ್ತು ಮೆಮರಿ ಕಾರ್ಡ್ ಹಾಕೊಳ್ಳಿ, ಜಸ್ಟ್ ನೀವು ಒಂದು ಅಡಾಪ್ಟರ್ಗೆ ಹಾಕ್ಬಿಟ್ಟು ಜಸ್ಟ್ ಒಂದು ಪವರ್ ಕನೆಕ್ಷನ್ ಕೊಟ್ಟರೆ ಸಾಕು. ಈಗ ನಿಮ್ಮ ಮೊಬೈಲ್ನ ತಗೊಳ್ಬೇಕು. ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಮೋ ಲೈಫ್ ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೀನಿ. ಇಲ್ಲಿ ಗಮನಿಸ್ಬೋದು ಇಮೋ ಲೈಫ್ ಅನ್ನೋ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಓಪನ್ ಮಾಡ್ತಿದ್ದಂಗೆ ನಾನು ಆಲ್ರೆಡಿ ಇದನ್ನ ಕನೆಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನೊಂದ್ಸಲ ನಿಮ್ಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಹಾಗೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಹಾಗೆ ಇಲ್ಲಿ ಕಾಣಿಸ್ಬೋದು ಪ್ಲಸ್ ಅನ್ನೋ ಒಂದು ಲೋಗೋ ಮೇಲೆ ನೀವು ಕ್ಲಿಕ್ ಮಾಡಿ ಸ್ಕ್ಯಾನ್ QR ಕೋಡ್ ಅಂತ ಈ ಥರ ಒಂದು ಲೋಗೋ ಕೂಡ ಬರುತ್ತೆ. ಸೊ ಇಲ್ಲಿ ನಿಮಗೆ QR ಕೋಡ್ ಕೂಡ ಓಪನ್ ಆಗುತ್ತೆ. ಹಾಗೆ ಕ್ಯಾಮ್ರಾ ಮೇಲೆ ನಿಮಗೆ ಒಂದು QR ಕೋಡ್ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಇದನ್ನು ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿಕೊಂಡ್ರೆ ಅಂದರೆ ಇದ್ರ ಮೇಲೆ ಸ್ಕ್ಯಾನ್ ಮಾಡ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು CCTV ಕ್ಯಾಮ್ರಾ ನಿಮ್ಮ ಮೊಬೈಲ್ಗೆ ಗಮನಿಸಬಹುದು. QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಲ್ಲಿ ನಿಮ್ಮ ಒಂದು CCTV ಕ್ಯಾಮ್ರಾದ ಫೋಟೋಸ್ ನಿಮಗೆ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಗಮನಿಸಬಹುದು ಇಲ್ಲಿ ಕೆಲವೊಂದಷ್ಟು ಸುಮಾರು ಆಪ್ಷನ್ಸ್ಗಳಿದೆ. ಮೊದಲಿಗೆ ಈ ಒಂದು ಕ್ಯಾಮ್ರಾ ನಿಮಗೆ 360 ಡಿಗ್ರಿ ರೊಟೇಟ್ ಆಗುತ್ತೆ. ಗಮನಿಸಬಹುದು ಇಲ್ಲಿ ನಿಮಗೆ ಮ್ಯಾನ್ಯುವಲ್ ಆಗಿ 4 ಬಟನ್ಸ್ ಸಹ ಇರುವಂಥದ್ದು. ಸೊ ನೀವು ಅದನ್ನು ಯಾವ ಕಡೆ ಪ್ರೆಸ್ ಮಾಡ್ತೀರಾ ಆ ಕಡೆ ನಿಮಗೆ ಕ್ಯಾಮ್ರಾ ಮೂವ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು. ಹಾಗೆ ನಿಮಗೆ ಲೆಫ್ಟ್ ಬೇಕಂದ್ರೆ ಲೆಫ್ಟು, ರೈಟ್ ಬೇಕು ಅಂದರೆ ರೈಟ್ ಕೂಡ ಆಗುತ್ತೆ. ಹಾಗೆ ನಿಮಗೆ ಕೆಳಗಡೆ ಬೇಕು ಅಂತಂದರೆ ಕೆಳಗಡೆನೂ ಕೂಡ ನೀವು ಇದನ್ನು ರೊಟೇಟ್ ಕೂಡ ಮಾಡ್ಕೋಬೋದು. ಹಾಗೆ ಮೇಲ್ಗಡೆ ಬೇಕು ಅಂತಂದರೆ ಮೇಲ್ಗಡೆನೂ ಕೂಡ ಈ ಥರ ರೊಟೇಟ್ ಮಾಡ್ಕೋಬೋದು. ಕ್ಯಾಮ್ರಾನ ವೈಡ್ ಆಂಗಲ್ ಇಂದ ನೋಡ್ತೀನಿ ಅಂದರೆ ಇಲ್ಲಿ ನಿಮಗೆ ಎಡ್ಜಲ್ಲಿ ಒಂದು ಸಿಂಬಲ್ ಕೂಡ ಕಾಣಿಸುವಂಥದ್ದು. ಹಾಗೆ ನೀವು ಗಮನಿಸಬಹುದು ಎಷ್ಟೊಂದು ಕ್ವಾಲಿಟಿ ಆಗಿದೆ ಅಂತಂದರೆ, ಯಾಕಂದರೆ ಇದರಲ್ಲಿ 1080 ಪಿಕ್ಸೆಲ್ ನಿಮಗೆ ಫುಲ್ HD ಲೆನ್ಸ್ನ ಬಳಸಿರುವಂಥದ್ದು. ಹಾಗೆ ಕ್ವಾಲಿಟಿ ತಾವು ಗಮನಿಸಬಹುದು. ವೈಡ್ ಆಂಗಲ್ ಇಂದನೂ ಕೂಡ ನಿಮಗೆ ಕಂಪ್ಲೀಟ್ ಒಂದು ಚಿತ್ರಣ ಕೂಡ ಇಲ್ಲಿ ಕಾಣಿಸುವಂಥದ್ದು. ಹಾಗೆ ನೀವು ಇದನ್ನು ಶಾಪು ಕೂಡ ಹಾಕೋಬಹುದು, ಆಫೀಸು ಕೂಡ ಹಾಕೋಬಹುದು, ಅಥವಾ ಔಟ್ಸೈಡ್ಗೂ ಕೂಡ ಹಾಕೋಬಹುದು. ಕಂಪ್ಲೀಟ್ ಇದೊಂದು IP66 ವಾಟರ್ ಪ್ರೂಫ್ ಆಗಿರೋದ್ರಿಂದ ಇದರಲ್ಲಿ ಮಳೆ ಬಂದರೂ ಕೂಡ ನಿಮಗೆ ಯಾವುದೇ ರೀತಿ ಹಾನಿ ಆಗಲ್ಲ ಅಂತ ಹೇಳ್ಬೋದು. ಹಾಗೆ ಗಮನಿಸಬಹುದು ನಾನು ಇದನ್ನು ರೊಟೇಟ್ ಕೂಡ ಮಾಡ್ಕೋತೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಇದನ್ನ ರೊಟೇಟ್ ಕೂಡ ಮಾಡ್ಕೋಬಹುದು. 360 ಡಿಗ್ರಿ ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ಕ್ಯಾಮ್ರಾ ರೊಟೇಟ್ ಆಗುವಂಥದ್ದು. ಟಿವಿ ಕ್ಯಾಮ್ರಾದಲ್ಲಿ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಪ್ಷನ್ಸ್ ಕೂಡ ಇರುವಂಥದ್ದು. ಮೊದಲನೇದಾಗಿ ಅದನ್ನ ಪ್ರಾಕ್ಟಿಕಲ್ ಆಗಿ ಒಂದೊಂದೇ ತಿಳ್ಕೊಂಡು ಹೋಗೋಣ. ಮೊದಲಿಗೆ ಈ ಒಂದು CCTV ಕ್ಯಾಮ್ರಾ ನಿಮಗೆ 360 ಡಿಗ್ರಿ ಆಗಿ ನಿಮಗೆ ತಿರುಗುವಂಥದ್ದು. ಫಾರ್ ಎಕ್ಸಾಂಪಲ್ ನಾನು ಟೆಸ್ಟ್ ಕೂಡ ಮಾಡ್ತಾ ಇದ್ದೀನಿ. ಈಗ ಗಮನಿಸಬಹುದು ನಿಮ್ಮ ಮೊಬೈಲ್ ಅಲ್ಲಿ ನೀವು ಯಾವ ಕಡೆ ರೊಟೇಟ್ ಮಾಡ್ತೀರಾ ಆ ಕಡೆ ನಿಮಗೆ ಕ್ಯಾಮ್ರಾ ರೊಟೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಕ್ ಸೈಡ್ ಅಲ್ಲಿಂದ ನಿಮಗೆ ಮತ್ತೆ ಬ್ಯಾಕ್ ಸೈಡ್ ಬರುತ್ತೆ. ಸೊ ಅವಾಗ ಕಂಪ್ಲೀಟ್ ಆಗಿ 360 ಡಿಗ್ರಿ ಆಗಿ ನಿಮಗೆ ಕಂಪ್ಲೀಟ್ ರೊಟೇಟ್ ಆಗುತ್ತೆ. ಸೊ ಗಮನಿಸಬಹುದು. ಸೊ ಹಾಗೆ ನಿಮಗೆ ಕಡೆ ಭಾಗದಲ್ಲಿ ನೀವು ಏನಾದ್ರು ನೋಡಬೇಕು ಅಂದರೆ ಕೆಳಗಡೆನೂ ಕೂಡ ನಿಮಗೆ ಈ ಥರ ರೊಟೇಟ್ ಆಗುತ್ತೆ. ಹಾಗೆ ಮೇಲ್ಗಡೆ ಬೇಕು ಅಂದರೆ ಮತ್ತೆ ಮೇಲ್ಗಡೆ ಕಂಪ್ಲೀಟ್ಲಿ ನಿಮಗೆ 360 ಡಿಗ್ರಿ ಆಗಿ ರೊಟೇಟ್ ಆಗುವಂಥ ಒಂದು CCTV ಕ್ಯಾಮ್ರಾ ಅಂತಾನೆ ಹೇಳ್ಬೋದು. CCTV ಕ್ಯಾಮ್ರಾದ ಮತ್ತೊಂದು ಹೈಲೈಟ್ ಫೀಚರ್ಸ್ ಏನಂದ್ರೆ ಮೋಷನ್ ಟ್ರ್ಯಾಕಿಂಗ್ ಆಪ್ಷನ್ಸ್ ಕೂಡ ಇರುವಂಥದ್ದು. ಈ ಒಂದು CCTV ಕ್ಯಾಮ್ರಾದ ಮೋಷನ್ ಟ್ರ್ಯಾಕಿಂಗ್ ನಿಮಗೆ ಎಷ್ಟೊಂದು ಎಫೆಕ್ಟ್ನೆಸ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಯಾವುದೇ ಒಬ್ಬ ಮನುಷ್ಯ ಇದರ ಹತ್ತಿರ ಬಂದರೆ ಸಾಕು ಅವರು ಯಾವ ಕಡೆ ಹೋಗ್ತಾರೋ ಆ ಕಡೆ ಕಂಪ್ಲೀಟ್ ಆಗಿ ರೊಟೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಸ್ವಲ್ಪ ಮೂವ್ಮೆಂಟ್ ಆದರೂ ಸಾಕು ಅದು ಅವ್ರ ಹತ್ರನೇ ಕೂಡ ನಿಮಗೆ ಮೂವ್ಮೆಂಟ್ ಕೂಡ ಆಗುವಂಥದ್ದು. ಅಂದರೆ ಆ ಒಂದು ವ್ಯಕ್ತಿ ಈ ಒಂದು ಕ್ಯಾಮ್ರಾದ ಹತ್ತಿರ ಯಾರೇ ಒಂದು 20 ಅಥವಾ 30 ಅಥವಾ 40 ಫೀಟ್ ಹತ್ರ ಯಾರಾದರೂ ಬಂದರೆ ಸಾಕು ಸೊ ಅವರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗೆ ಇದು ರೊಟೇಟ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಗಮನಿಸಬಹುದು. ಸೊ ನಾವು ಯಾವ ಕಡೆ ಹೋಗ್ತೀವೋ ಆ ಕಡೆ ಕಂಪ್ಲೀಟ್ ಆಗಿ ಒಂದು CCTV ಕ್ಯಾಮ್ರಾ ನಿಮಗೆ ರೊಟೇಟ್ ಆಗುವಂಥ ಒಂದು ಆಪ್ಷನ್ ಹೊಂದಿರುವಂಥದ್ದು. CCTV ಕ್ಯಾಮ್ರಾದ ಮತ್ತೊಂದು ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂದ್ರೆ ಮೋಷನ್ ಡಿಟೆಕ್ಷನ್ಸ್ ಅಲರ್ಟ್ ಕೂಡ ಮಾಡಿಸುವಂಥದ್ದು. ಅಂತಂದ್ರೆ ಈ ಒಂದು CCTV ಕ್ಯಾಮ್ರಾದ ಹತ್ತಿರ ಯಾರೇ ಹತ್ತಿರಕ್ಕೆ ಬಂದರೆ ಸಾಕು ಅವ್ರದ್ದು ಒಂದು ಫೋಟೋ ತೆಗೆದು ನಿಮ್ಮ ಮೊಬೈಲ್ಗೆ ಕಳಿಸುವಂಥದ್ದು. ಸೊ ಅದಕ್ಕೆ ಅಂದ್ರೆ ಈ ಕ್ಯಾಮ್ರಾದ ಕಣ್ಣಿಗೆ ಡಿಟೆಕ್ಟ್ ಆದರೆ ಸಾಕು ಆ ಒಂದು ಫೋಟೋ ನಿಮ್ಮ ಮೊಬೈಲ್ಗೆ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ನಿಮ್ಮ ಮೊಬೈಲ್ ಅಲ್ಲಿ ಇದನ್ನ ನೀವು ಇನ್ಸ್ಟಾಲೇಷನ್ ಮಾಡ್ಕೊಂಡ್ಮೇಲೆ ಈವೆಂಟ್ಸ್ ಅನ್ನೋ ಒಂದು ಆಪ್ಷನ್ಸ್ ಕೂಡ ಕಾಣಿಸುವಂಥದ್ದು. ಇದ್ರ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಇದಕ್ಕೆ ಡಿಟೆಕ್ಟ್ ಆಗಿರುವಂಥ ಎಲ್ಲ ಫೋಟೋಸ್ಗಳು ಕೂಡ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಈಗ ಗಮನಿಸಬಹುದು ಇದಕ್ಕೆ ಡಿಟೆಕ್ಟ್ ಆಗಿರುವಂಥ ಎಲ್ಲ ಫೋಟೋಗಳನ್ನು ಕೂಡ ನೀವು ಶಾರ್ಟ್ ಕಟ್ ಅಲ್ಲಿ ಕೂಡ ನೋಡ್ಕೋಬಹುದು. ಈ ಒಂದು CCTV ಕ್ಯಾಮ್ರಾದ ಮತ್ತೊಂದು ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ ಸೈರನ್ ಸಿಸ್ಟಮ್. ಸೊ ಈ ಒಂದು CCTV ಕ್ಯಾಮ್ರಾದಲ್ಲಿ 110 dB ನಿಮಗೆ ಸೌಂಡ್ ನೀಡಿದ್ದಾರೆ. ಬೇರೆ ಯಾವುದೇ CCTV ಕ್ಯಾಮ್ರಾದಲ್ಲೂ 40 dB 50 dB 60 dB ನೀಡ್ತಾರೆ. ಬಟ್ ಇದರಲ್ಲಿ 110 dB ನಿಮಗೆ ಸೈರನ್ ಮಾಡುತ್ತೆ. ಸೊ ಲಿಟ್ರಲಿ ಒಂಥರ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು CCTV ಕ್ಯಾಮ್ರಾನ ಒಂದು ನಿಷಿದ್ಧವಾದ ಅಂದ್ರೆ ರಾತ್ರಿ ಹೊತ್ತು
ನಿಶಬ್ದವಾದ ಒಂದು ಪ್ರದೇಶದಲ್ಲಿ ಏನಾದ್ರು ಹಾಕಿದ್ರೆ ನೀವು 1000 ಅಡಿ ದೂರದಲ್ಲಿದ್ರೂ ಕೂಡ ಇದರ ಒಂದು ಸೈರನ್ ನಿಮಗೆ ಕೇಳಿಸುತ್ತೆ. ಅಷ್ಟೊಂದು ಸಖತ್ತಾಗಿ ಒಂದು ಸೌಂಡ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದನ್ನ ಯಾವ ತರ ಒಂದು ಸೌಂಡ್ ಮಾಡುತ್ತೆ ಅಂತಂದ್ರೆ, ಈ ಒಂದು CCTV ಕ್ಯಾಮ್ರಾ ಹತ್ತಿರ ಯಾರೇ ಡಿಟೆಕ್ಟ್ ಆದ್ರೆ ಸಾಕು. ಸೊ ಫಾರ್ ಎಕ್ಸಾಂಪಲ್ 30 ಫೀಟ್ ಆಗಲಿ 20 ಫೀಟ್ ಆಗಲಿ ಯಾರೇ ಈ ಹತ್ರ ಬಂದ್ರೆ ಸಾಕು, ಸೈರನ್ ಕೂಡ ಮಾಡಿಸುತ್ತೆ. ಸೊ ಅದು ಯಾವ ತರ ಎಲ್ಲ ಸೌಂಡ್ ಕೇಳುತ್ತೆ ಅನ್ನೋದಕ್ಕೋಸ್ಕರ ನಾನು ಪ್ರಾಕ್ಟಿಕಲ್ ಆಗಿದ್ದ ನಿಮಗೆ ತಿಳಿಸ್ಕೊಡ್ತೀನಿ. CCTV ಕ್ಯಾಮ್ರಾದ ಮತ್ತೊಂದು ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ 2-way ಟಾಕಿಂಗ್ ಆಪ್ಷನ್ಸ್. ಈ ಒಂದು CCTV ಕ್ಯಾಮ್ರಾದಲ್ಲಿ ಇನ್ಬಿಲ್ಟ್ ನಿಮಗೆ ಒಂದು ಮೈಕ್ ಅಂಡ್ ಸ್ಪೀಕರ್ ಕೂಡ ಇರುವಂತದ್ದು. ಸೊ ಇದರಿಂದ ನೀವು 2-way ಕಮ್ಯುನಿಕೇಶನ್ಸ್ ಕೂಡ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೀವು ಒಂದಿನ ಆಫೀಸ್ಗಾಗಿರ್ಲಿ, ಮನೆಗಾಗಿರ್ಲಿ ಅಥವಾ ಔಟ್ಸೈಡ್ ಎಲ್ಲಾದ್ರೂ ಹಾಕಿರ್ತೀರಾ, ಆ ಒಂದು ಪ್ರದೇಶದಲ್ಲಿ ಯಾರಾದ್ರೂ ಇದ್ರೆ ಅವರ ಜೊತೆ ನೀವು ಈ ಒಂದು ಕ್ಯಾಮ್ರಾದ ಮೂಲಕ ಮಾತಾಡಲೂಬಹುದು. ಒಂಥರ ಫೋನಿನ ತರ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ಅಲ್ಲಿರೋ ವ್ಯಕ್ತಿ ನಿಮಗೆ ಈ ಕ್ಯಾಮ್ರಾದಲ್ಲಿ ಹೇಳಿದ್ರೆ ಸೊ ನಿಮ್ಮ ಮೊಬೈಲ್ಗೆ ಕೇಳಿಸುತ್ತೆ. ಸೊ ಈ ಕ್ಯಾಮ್ರಾದ ಹತ್ತಿರ ಅಲ್ಲಿಂದ ಮಾತಾಡಿದ್ರೆ ಇಲ್ಲಿ ಕೇಳಿಸುತ್ತೆ, ಇಲ್ಲಿಂದ ಮಾತಾಡಿದ್ರೆ ನಿಮಗೆ ಅಲ್ಲಿ ಕೇಳಿಸುತ್ತೆ. ಇದರಿಂದ ನೀವು ಕೆಲಸಗಾರರಿಗೆ ಕೆಲಸ ಕೂಡ ಹೇಳ್ಬೋದು, ಅಥವಾ ಮನೆಯಲ್ಲಿ ಯಾರಾದ್ರೂ ಇದ್ರೆ ಫೋನ್ ಯೂಸ್ ಮಾಡಕ್ ಬಂದಿಲ್ಲ ಅಂತಂದ್ರೆ ಈ ಕ್ಯಾಮ್ರಾದ ಮೂಲಕನೇ ಅವ್ರ ಜೊತೆ ಮಾತಾಡಲೂಬಹುದು. ಆ ಕಡೆಯಿಂದ ಮಾತಾಡಿದ್ರೆ ನಿಮಗೂ ಕೂಡ ಕೇಳಿಸುವಂತದ್ದು. ಸೊ ಇದೊಂದು ಯೂಸ್ಫುಲ್ ಆಪ್ಷನ್ಸ್. ಸೊ ತುಂಬಾನೇ ಯೂನಿಕ್ ಆಗಿರುವಂತಹ ಒಂದು ಆಪ್ಷನ್ ಅಂತ ಹೇಳ್ಬೋದು. ಸೊ ಬನ್ನಿ ಇದೆಲ್ಲ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಬರೋಣ. ಹಾಗೆ ಈ ಒಂದು CCTV ಕ್ಯಾಮ್ರಾದಲ್ಲಿ ಬೇರೆ ಬ್ರ್ಯಾಂಡ್ಗಳಿಗಿಂತ ತುಂಬಾನೇ ಒಂದು ಅದ್ಭುತವಾದ ಕ್ವಾಲಿಟಿಯ ಮೈಕ್ ನ ಹಾಕಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಸೊ ಅದನ್ನ ಪ್ರಾಕ್ಟಿಕಲ್ ಆಗಿ ಇವಾಗ ಯಾವ ರೀತಿ ಕೇಳಿಸುತ್ತೆ ಅನ್ನೋದಕ್ಕೋಸ್ಕರ ನಿಮ್ಮ ಮುಂದೆ ನಾನು ತೋರಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ಮೊಬೈಲ್ ಇಂದ ಕ್ಯಾಮ್ರಾಗೆ ಕಾಲ್ ಮಾಡಬೇಕು ಅಂತಂದ್ರೆ ಸೊ ಇಲ್ಲಿ ಕಾಲಿಂಗ್ ಲೋಗೋ ಕೂಡ ಇರುವಂತದ್ದು. ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದಕ್ಕೆ ಪ್ರಾಕ್ಟಿಕಲ್ ಆಗಿ ಇವಾಗ ಕಾಲ್ ಕೂಡ ಮಾಡ್ತೀನಿ, ಯಾವ ತರ ಕೇಳಿಸುತ್ತೆ ಅನ್ನೋದನ್ನ ನೀವು ಗಮನಿಸಬಹುದು. ಗಮನಿಸಬಹುದು. ನಾನೀಗ ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ನಿಮ್ಗೆ ಅಲ್ಲಿ ಕೇಳಿಸ್ತಾ ಇದೆ. ಇಲ್ಲಿಂದ ಮೊಬೈಲ್ ಇಂದಾನೇ ನೀವು ಕ್ಯಾಮ್ರಾಗೆ ಹೇಳ್ಬೋದು. CCTV ಕ್ಯಾಮ್ರಾದಲ್ಲಿ ಡೇ ಅಂಡ್ ನೈಟ್ ನೀವು ಕಲರ್ ವಿಷನ್ ಸಹ ನೋಡ್ಕೋಬಹುದು. ಸೊ ನೈಟ್ ಆದ ತಕ್ಷಣ ನಿಮಗೆ ಯಾವ ರೀತಿ ಕಲರ್ ಅಲ್ಲಿ ಬರುತ್ತೆ ಅಂತಂದ್ರೆ, ಈ ಒಂದು CCTV ಕ್ಯಾಮ್ರಾದಲ್ಲಿ 2 LED ಲೈಟ್ಸ್ ಕೂಡ ಕೊಟ್ಟಿರುವಂತದ್ದು. ಒಂದು ಸೆನ್ಸರ್ ಲೈಟ್, 2 LED ಲೈಟ್ಸ್ ಗಳು ನಿಮಗೆ ಆನ್ ಆಗುತ್ತೆ. ಸೊ ಅದರಿಂದ ನೀವು ಕಲರ್ ವಿಷನ್ಸ್ ಅಲ್ಲಿ ಕೂಡ ನೋಡ್ಕೋಬಹುದು. ಫಸ್ಟ್ ನೋಡ್ಕೋಬಹುದು ನೀವು ನೈಟ್ ಆದ ತಕ್ಷಣ ನಿಮಗೆ ಈ ರೀತಿಯಾಗಿ ನಿಮಗೆ 2 LED ಲೈಟ್ಸ್ ಗಳು ಕೂಡ ಆನ್ ಆಗುತ್ತೆ. ಇದರಿಂದ ನೀವು ಕಲರ್ ವಿಷನ್ಸ್ ಅಲ್ಲಿ ನೋಡ್ಕೋಬಹುದು. ಕ್ಯಾಮ್ರಾದಲ್ಲಿ ಏನಾದ್ರು ಲೈಟ್ ಆನ್ ಆದ್ರೆ ಸರ್ ಕಳ್ಳರಿಗೆ ಕ್ಯಾಮ್ರಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಲೈಟ್ ನ ಆಫ್ ಮಾಡಿದ್ರು ಕೂಡ ಕಾಣಿಸುತ್ತಾ ಅಂತ ಕೇಳಬಹುದು. ಹೌದು, ಇದರಲ್ಲಿ ಒಂದು ನೈಟ್ ವಿಷನ್ ಸೆನ್ಸರ್ ಕೂಡ ಇರುವಂತದ್ದು. ಈ ಒಂದು ಸೆನ್ಸರ್ ಇಂದ ನಿಮಗೆ ನೈಟ್ ವಿಷನ್ಸ್ ಕೂಡ ಅಂದ್ರೆ ಕಂಪ್ಲೀಟ್ಲಿ ನೀವು ಲೈಟ್ ಆಫ್ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಫುಲ್ HD ಅಲ್ಲಿ ಕಾಣಿಸುತ್ತೆ. ಸೊ ಅದನ್ನ ಯಾವ ತರ ಎಲ್ಲ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ಕಂಪ್ಲೀಟ್ಲಿ ಇಲ್ಲಿರುವಂತ ಲೈಟ್ಸ್ ಗಳನ್ನು ಕೂಡ ನಾನು ಕಂಪ್ಲೀಟ್ ಆಗಿ ಆಫ್ ಮಾಡ್ತೀನಿ. ಸೊ ಗಮನಿಸಬಹುದು, ನಾನು ಇವಾಗ ಕಂಪ್ಲೀಟ್ ಆಗಿ ಲೈಟ್ ನ ಆಫ್ ಮಾಡಿದ್ದೀನಿ, ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಆದ್ರೆ ನಿಮಗೆ ಕ್ಯಾಮ್ರಾ ಕಣ್ಣಿಗೆ ಹೆಂಗ್ ಕಾಣಿಸುತ್ತೆ ಅನ್ನೋದನ್ನ ನೀವು ನೋಡಬಹುದು. ಸೊ ನೋಡ್ಬೋದು, ಗಮನಿಸ್ಬೋದು, ಕಂಪ್ಲೀಟ್ಲಿ ನಿಮಗೆ ಎಷ್ಟೊಂದು ಕ್ವಾಲಿಟಿ ಆಗಿದೆ. ಸೊ ಕಂಪ್ಲೀಟ್ಲಿ ಫುಲ್ HD ಅಂತಂದ್ರೆ ಇದರಲ್ಲಿ 1080 ಪಿಕ್ಸೆಲ್ಸ್ ನಿಮಗೆ ಲೆನ್ಸ್ನ ಬಳಸಿರೋದ್ರಿಂದ ಕಂಪ್ಲೀಟ್ ಆಗಿ ಈ ತರ ಒಂದು ಕಾಣಿಸುತ್ತೆ. ಹಾಗೆ ಇದನ್ನ ನಾನು ರೊಟೇಷನ್ ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೀಗ. ಯಾವ ಕಡೆ ಬೇಕೋ ಆ ಕಡೆನೂ ಕೂಡ ನೋಡ್ಕೋಬಹುದು ಎಷ್ಟು ಕ್ಲಾರಿಟಿ ಆಗಿದೆ ಅಂತಂದ್ರೆ. ಯಾರನ್ನು ಬೇಕಾದ್ರೂ ನೀವು ಇದರಲ್ಲಿ ಕಂಡುಹಿಡಿಬಹುದು. ಅಂದ್ರೆ ಕಂಪ್ಲೀಟ್ಲಿ ಯಾವುದೇ ಒಂದು ವಸ್ತು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತಂದ್ರೂ ಕೂಡ ಆರಾಮವಾಗಿ ನೀವು ಈ ಕ್ಯಾಮ್ರಾದಲ್ಲಿ ನೋಡ್ಕೋಬಹುದು. ಸೊ ಗಮನಿಸಬಹುದು, ಕ್ಯಾಮ್ರಾದ ನೈಟ್ ವಿಷನ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಕಂಪ್ಲೀಟ್ಲಿ ನಿಮಗೆ ನೈಟ್ ವಿಷನ್ಸ್ ಕೂಡ ನಿಮಗೆ ಕಲರಲ್ಲೇ ಕಾಣಿಸುವಂಥದ್ದು. ಹಾಗೆ ಕ್ವಾಲಿಟಿ ತಾವು ಗಮನಿಸ್ತಾ ಇರಬಹುದು. ಈ ಒಂದು ಕ್ವಾಲಿಟಿ ಬಂದ್ಬಿಟ್ಟು ನಿಮಗೆ 1080 ಫುಲ್ HD ಲೆನ್ಸ್ನ ಈ ಒಂದು CCTV ಕ್ಯಾಮ್ರಾದಲ್ಲಿ ಬಳಸಿರುವಂಥದ್ದು. ಹಾಗೆ ಈ ಒಂದು ದೃಶ್ಯನ ನಿಮಗೆ ಒರಿಜಿನಲ್ ದೃಶ್ಯನೂ ಕೂಡ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಂತ. ಸೊ ಗಮನಿಸಬಹುದು, ಹಾಗೆ ನಿಮಗೆ CCTV ಕ್ಯಾಮ್ರಾದಲ್ಲಿ ಎಷ್ಟೊಂದು ಕ್ಲಾರಿಟಿ ಆಗಿ ಕಾಣಿಸುವಂಥದ್ದು ಅಂತ ನಿಮಗೆ ಇಲ್ಲಿ ನೋಡ್ಕೊಳ್ಬೋದು. ಸೊ ಹಾಗೆ ಇದನ್ನು ನೀವು 360 ಡಿಗ್ರಿ ಆಗಿ ನಾನು ಇವಾಗ ರೊಟೇಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಗಮನಿಸಬಹುದು, CCTV ಕ್ಯಾಮ್ರಾಗೆ ಅಪ್ ಟು 256 GB ಮೆಮರಿ ಕಾರ್ಡ್ ಸಹ ಹಾಕೋಬಹುದು. 256 GB ಮೆಮರಿ ಕಾರ್ಡ್ ಹಾಕೋಬೇಕಂತಲ್ಲ, 64 GB ಹಾಕೋಬಹುದು, 128 GB ಕೂಡ ಹಾಕೋಬಹುದು. ಹಾಗೆ 256 GB ವರೆಗೂ ನೀವು ಹಾಕೊಳ್ಬಹುದು. 64 GB ಏನಾದರೂ ಮೆಮರಿ ಕಾರ್ಡ್ ಹಾಕೊಂಡ್ರೆ ನಿಮಗೆ ಅಪ್ ಟು ಒಂದು 8 ರಿಂದ 10 ದಿವಸಗಳ ಕಾಲ ನಿಮಗೆ ಬ್ಯಾಕಪ್ ಸಿಗುತ್ತೆ. ಹಾಗೆ 128 GB ಹಾಕೊಂಡ್ರೆ ಒಂದು 20 ದಿನ ಬರುತ್ತೆ, 20 ದಿನದಿಂದ 25 ದಿನ ಬರುತ್ತೆ. ಹಾಗೆ 256 GB ಏನಾದರೂ ಮೆಮರಿ ಕಾರ್ಡ್ ಹಾಕೊಂಡ್ರೆ ಒಂದೂವರೆ ತಿಂಗಳಷ್ಟು ನಿಮಗೆ ಬ್ಯಾಕಪ್ ಅನ್ನೋದು ಸಿಗುತ್ತೆ. ಸೊ ಇವಾಗ ಬ್ಯಾಕಪ್ ಅನ್ನೋದು ಯಾವ ತರ ನೋಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಬರೋಣ. ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರೋ ಪ್ರಕಾರ ಬ್ಯಾಕಪ್ ನೋಡಬೇಕು ಅಂದ್ರೆ ಇದರಲ್ಲಿರುವಂಥ ಮೆಮರಿ ಕಾರ್ಡ್ ತೆಗೆದು ಮೊಬೈಲ್ಗೆ ಹಾಕೊಂಡು ನೋಡಬೇಕು ಅನ್ಕೊಳ್ತಾರೆ. ಸೊ ಆ ಥರ ಅಲ್ಲ, ಯಾವುದೇ ಥರದ ಸಿಮ್ ಕಾರ್ಡ್ ಮತ್ತು ಮೆಮರಿ ಕಾರ್ಡ್ ತೆಗೆಯುವಂಥ ಅವಶ್ಯಕತೆ ಇಲ್ಲ. ನೀವು ಇರೋ ಜಾಗದಿಂದ, ಅಂದರೆ ನೀವು
ನೀವು ಹಾಕಿರುವಂಥ ಕ್ಯಾಮ್ರಾದ ದೂರಿಂದ ನೀವು 1000 ಕಿಲೋಮೀಟರ್ ದೂರದಲ್ಲಿದ್ದರೂ ಅಲ್ಲಿಂದನೇ ನೀವು ಪ್ಲೇಬ್ಯಾಕ್ನ ಆರಾಮಾಗಿ ನೋಡ್ಕೋಬಹುದು. ಬಟ್ ಇದು ಯಾವ ಥರ ಎಲ್ಲ ನೋಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲ್ನಲ್ಲಿ ತೊಗೊಂಡು ಪ್ಲೇಬ್ಯಾಕ್ ಅನ್ನೋ ಒಂದು ಆಪ್ಷನ್ಸ್ ಕೂಡ ಇರುವಂಥದ್ದು. ಸೊ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಗಮನಿಸ್ಬೋದು ನೀವು ನಿಮಗೆ ಎಷ್ಟು ಟೈಮ್ ಬೇಕು. ಈಗ 6 ಗಂಟೆ 10 ನಿಮಿಷದಲ್ಲಿ ಏನು ನಡೀತು ಅನ್ನೋದಕ್ಕೋಸ್ಕರ ಅಲ್ಲಿಗೆ ನೀವು ಟಚ್ ಮಾಡಿಬಿಟ್ರೆ 6 ಗಂಟೆ 10 ನಿಮಿಷದಲ್ಲಿ ಏನು ನಡೀತು ಅನ್ನೋದಕ್ಕೋಸ್ಕರ ಇಲ್ಲಿ ಬರ್ತಾ ಇದೆ. ಹಾಗೆ 6 ಗಂಟೆಗೆ ಏನು ನಡೀತು ಅನ್ನೋದಕ್ಕೋಸ್ಕರ ನೀವು 6 ಗಂಟೆಗೆ ಅಲ್ಲಿ ಪ್ರೆಸ್ ಮಾಡಿದ್ರೆ 6 ಗಂಟೆಗೆ ಏನು ನಡೀತು ಅನ್ನೋದನ್ನ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸ್ಬೋದು 6 ಗಂಟೆ ಅಲ್ಲಿ ಏನು ಫೋಟೇಜ್ ನಿಮಗೆ ಕಾಣಿಸುತ್ತೆ. ಸೊ ಹಾಗೆ ವಿತ್ ವಾಯ್ಸನ್ನು ಕೂಡ ಕೇಳ್ಬೋದು. ಅಲ್ಲಿ ಏನು ಮಾತಾಡಿದ್ದಾರೆ ಆ ವಿಡಿಯೋ ಜೊತೆಗೆ ಆಡಿಯೋ ಕೂಡ ಕೇಳುತ್ತೆ. ಸೊ ಹಾಗೆ ನೀವು ಒಂದು 15 ದಿವಸದ ರೆಕಾರ್ಡಿಂಗ್ನ ಯಾವ ಥರ ನೋಡ್ಕೊಳ್ಬೇಕು ಅಂತಂದರೆ, ಸೊ ಇಲ್ಲಿ ಗಮನಿಸ್ಬೋದು ನಿಮ್ಗೆ ಈ ಥರ ಕ್ಯಾಲೆಂಡರ್ ಕೂಡ ಬರುತ್ತೆ. ಕ್ಯಾಲೆಂಡ್ರಲ್ಲಿ ನಿಮಗೆ ಯಾವ ಡೇಟಿಗೆ ಬೇಕು, 14 ಡೇಟ್ ಬೇಕಾ, 15 ಡೇಟ್ ಬೇಕಾ, ಅಥವಾ 17 ಡೇಟ್ ಬೇಕಾ, ಸೊ ಅದನ್ನು ನೀವು ಪ್ರೆಸ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ಆ ಡೇಟ್ದ ಒಂದು ಫೋಟೇಜ್ ಕೂಡ ಬರುತ್ತೆ. ಸೊ ಅವಾಗ ನೀವು ಇದನ್ನ ಚೆಕ್ ಮಾಡ್ಕೋಬಹುದು. CCTV ಕ್ಯಾಮ್ರಾದ ಪ್ರೈಸ್ನ ತಿಳ್ಕೊಬಹುದು. ಆದರೆ ಮೊದಲಿಗೆ ಗಮನಿಸ್ತಾ ಇರಬಹುದು ಬಾಕ್ಸ್ ಮೇಲ್ಗಡೆ ನಿಮಗೆ MRP ಬಂದ್ಬಿಟ್ಟು 8,999 ರೂಪಾಯಿ ಇರುವಂಥದ್ದು. ಅಂದರೆ 9,000 ರೂಪಾಯಿ ನಿಮಗೆ MRP ಬೆಲೆನ ಇದರಲ್ಲಿ ಇರುವಂಥದ್ದು. ಅದೇ ನಾವು ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನೀವು ಈ ಒಂದು CCTV ಕ್ಯಾಮ್ರಾನ ತಗೊಂಡ್ರೆ 3,800 ರೂಪಾಯಿಗೆ ಈ ಒಂದು CCTV ಕ್ಯಾಮ್ರಾ ನಿಮಗೆ ಸಿಗುವಂಥದ್ದು. ಹಾಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇರುವಂಥದ್ದು. ನೀವೇನಾದರೂ ನಮ್ಮ ಒಂದು ಸ್ಟೋರ್ಗೆ ಡೈರೆಕ್ಟ್ ಆಗಿ ಬಂದೇನಾದರೂ ಇದನ್ನ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂಥದ್ದು. ಮೈಸೂರಲ್ಲಿ ಕಬೀರ್ ರೋಡ್ ಮಂಡಿ ಮೊಹಲ ನಿಯರ್ ನಿಮಗೆ ಸ್ಟ್ರೀಟ್ ಹಾಕಿಸ್ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ಗೆ ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಇದನ್ನು ತಗೊಳ್ಬೋದು. ಸೊ ಹಾಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇರುತ್ತೆ. ಅಂದರೆ ಕೊರಿಯರ್ ಮುಖಾಂತರ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇರುವಂಥದ್ದು. ಹಾಗೆ ಇದೇ ಥರದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.